ಮಾತಾಡಿ ಅವನು ಲೆಕ್ಕ ಇಟ್ಟಿರ್ತಾನೆ. ಸರ್, ಇನ್ನು ತುಳುನಾಡ ಸಂಸ್ಕೃತಿಯಲ್ಲಿ ಹೆಣ್ಣು ದೈವಗಳು ಕೂಡ ಇದೆ. ಅದನ್ನ ಪಾಲಿಸ್ತಾರೆ, ಅದಕ್ಕೆ ಉಪಚಾರವನ್ನ ಮಾಡ್ತಾರೆ, ಪೂಜೆಗಳು ಇದೆಲ್ಲವೂ ನಡೆಯುತ್ತೆ. ದೈವಾರಾಧನೆಯಲ್ಲಿ ಹೆಣ್ಣು ದೈವಗಳು ಕೂಡ ಸಾಕಷ್ಟು ತುಳು ಕುಟುಂಬದಲ್ಲಿ ಇದೆ. ಆದರೆ ಅಲ್ಲಿನ ಸಂಸ್ಕೃತಿಯ ಪ್ರಕಾರ, ಆಚರಣೆಯ ಪ್ರಕಾರ ಹೆಣ್ಣು ಮಕ್ಕಳು ದೈವವನ್ನ ಕಟ್ಟೋದಿಲ್ಲ, ಹೆಣ್ಣು ಮಕ್ಕಳ ಮೇಲೆ ದೈವಾರಾಧನೆ ಅಥವಾ ಆ ದೈವದ ಆವಾಹನೆ ಆಗೋದಿಲ್ಲ, ಮತ್ತಲ್ಲ ಅವಕಾಶವೂ ಇಲ್ಲ ಅಂತಾರೆ. ಇದು ಏನು ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ, ಅವಳು ಪ್ರಶ್ನೆ ಮಾಡ್ತಾಳೆ, ಏನು ನನ್ನ ಹೆಣ್ಣು ನೀನು ಹೆಂಗೆ ಮುಟ್ತೀಯ ಅಂತ. ಪಿಲಾ ಚಾಮುಂಡಿ, ಆ ಹುಲಿಯ ಸ್ವರೂಪ ಏನಿದೆ, ಇಟ್ಸ್ ಅ ಕಾಲ್ಡ್ ಪಿಲಾ ಚಾಮುಂಡಿ ಅಂತ, ರೋರಿಂಗ್ ಸ್ಪಿರಿಟ್ ಆಫ್ ಟೈಗರ್. ಅವನು ಹೆಣ್ಣಿನ ಒಂದು ಅವತಾರ ತಗೊಂಡು ಸಂಹಾರ ಮಾಡ್ತಾನೆ, ತಾಂತ್ರಿಕದಲ್ಲಿ ಇರುವಂಥ ವ್ಯಕ್ತಿನ. ನಾನು ಹಿಪ್ನೋಥೆರಪಿಸ್ಟ್ ಕೇಸ್ ಇನ್ವಾಲ್ವ್ಡ್ ಆಗಿ ಮಾಡಿರೋದ್ರಿಂದ, ಜೊತೆಗೆ ತಂತ್ರ ಸಾಧನೆ ಮಾಡೋದ್ರಿಂದ ನಾನು ನೋಡಿರೋ ಪ್ರಕಾರ ದೈವಕ್ಕೆ ಗಂಡು ಹೆಣ್ಣು ಅನ್ನೋದಿಲ್ಲ. ಇದು ಮನುಷ್ಯ ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರ ಜನಾಂಗದವರು, ಇವರೇ ಮಾಡಬೇಕು, ಇವರೇ ಎತ್ತಬೇಕು ಅಂತ, ಆಯಿತಾ? ಅದು ಅವ್ರದ್ದು ರೆಸ್ಪೆಕ್ಟ್ ಮಾಡೋಣ. ಬಟ್ ನಾನು ಸಬ್ಜೆಕ್ಟ್ ಯೂನಿವರ್ಸಲಲ್ಲಿ ನೋಡಿದ್ರೆ ಮೇಡಮ್, ನಾನು ಯಾರಿಗೆ ಆಸಕ್ತಿ ಇದೆ ಬಂದು ತಿಳ್ಕೊಳ್ಳಿ, ಹೆಣ್ಣು ಮೇಲೂ ಪಂಜುರುಳಿ ಬರ್ತಾನೆ, ಗುಳಿಗ ಬರ್ತಾನೆ ಅಂತ ನಾನು ನಿಖರವಾಗಿ ಹೇಳ್ತೀನಿ. ಹೆಣ್ಮಕ್ಳ ಮೇಲೂ ಪಂಜುರ್ಲಿ ದೈವ ಬರುತ್ತೆ, ಗುಳಿಗ ದೈವ ಬರುತ್ತೆ. ಈಗ ಇದೇ ಗಾಳಿ, ಬೆಳಕು, ನೀರು, ನದಿ ಎಲ್ಲ ಗಂಡು ಹೆಣ್ಣು ಸ್ವೀಕರಿಸ್ತಾ ಇರಬೇಕಾದ್ರೆ ಒಳಗಡೆ ಇರೋ ಶಿವಶಕ್ತಿ ಒಂದೇ ಅಲ್ವಾ? ಫಾರ್ಮ್ಸು ಕೆಲವೊಂದು ನಾವು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದನ್ನೇ ಹೇಳೋದು, ಕೆಲವೊಂದು ಇಲ್ಯೂಷನ್ಸಲ್ಲಿ ಇರ್ತೀವಿ.